ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಆದಿಚುಂಚನಗಿರಿ ಕಾಲಭೈರವ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿ ಇರುವಂಥ ಏಕೈಕ ಕಾಲಭೈರವ ದೇವಸ್ಥಾನ ಅಂತ ಕರಿಬೋದು. ಈ ಕಾಲಭೈರವ ದೇವಸ್ಥಾನ ವಿಶೇಷವಾಗಿದೆ. ಯಾಕಂದರೆ ಈ ದೇವಸ್ಥಾನವನ್ನು ಮಧುರೈನ ಶಿಲ್ಪಿಗಳು ಕಟ್ಟಿದ್ದಾರೆ ಮತ್ತು ಸುಮಾರು 85 ಕೋಟಿ ಖರ್ಚು ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಕಾಶಿಯಲ್ಲಿ ಬಿಟ್ಟರೆ ಇಡೀ ಭಾರತದಲ್ಲಿ ಒಂದು ಸುಂದರವಾದ ಕಾಲಭೈರವ ದೇವಸ್ಥಾನ ಮತ್ತು ದೊಡ್ಡದಾದ ಕಾಲಭೈರವ ದೇವಸ್ಥಾನ ನಾವು ನೋಡಬೇಕು ಅಂದರೆ ಅದು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಂದು ಬೆಳ್ಳೂರು ಗ್ರಾಮದ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬರಬೇಕು. ಕಾಲಭೈರವ ಶಿವನ ಒಂದು ಅಂಶ, ಶಿವನ ಸ್ವರೂಪವಾದರೂ ಎಲ್ಲ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ಪೂಜೆ ಮಾಡುವಂಥ ಒಂದು ಶಕ್ತಿಯ ದೈವ ಅಂತಲೇ ಹೇಳ್ಬೋದು. ಶಿವನ ಉಗ್ರ ಸ್ವರೂಪಗಳಲ್ಲಿ ಕೂಡ ಒಂದು. ನಮ್ಮ ಮನೆ ದೇವರು ಕೂಡ ಕಾಲಭೈರವ ಸ್ವಾಮಿ. ಹಾಗಾಗಿ ನಾನು ಕೂಡ ಭಾನುವಾರ ಅಮಾವಾಸ್ಯೆ ದಿನ ಹೋಗಿ ಪೂಜೆಯನ್ನು ಮಾಡ್ಕೊಂಬಂದೆ. ಜನ ಜಾಸ್ತಿ ಬಂದಿದ್ದರು. ಹಾಗಾಗಿ ಆ ಕಾಲಭೈರವ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲಿರಲಿ. ಎಲ್ಲರಿಗೂ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಲಿ. ಮತ್ತು ಆದಿಚುಂಚನಗಿರಿ ಅಂತ ನಮಗೆ ಮೊದಲು ನೆನಪಾಗೋದೇ ಆ ಮೆಟ್ಟಿಲುಗಳು, ಆನಂತರ ಆ ಬೆಟ್ಟಗಳ ಸಾಲು ಕೂಡ ನಮಗೆ ನೆನಪಾಗುತ್ತೆ. ಹಾಗಾಗಿ ಈ ಆದಿಚುಂಚನಗಿರಿ ಕಾಲಭೈರವ ದೇವಸ್ಥಾನ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಶಿವ ಕ್ಷೇತ್ರಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ. ದಕ್ಷಿಣ ಭಾರತದ ಕಾಲಭೈರವ ದೇವಸ್ಥಾನವೇ ಬಹುಶಃ ಮೊದಲನೇ ಸ್ಥಾನಕ್ಕೆ ಬರುತ್ತೆ ಅಂದರೆ ಇದೊಂದೇ ದೇವಸ್ಥಾನ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಆ ಕಾಲಭೈರವ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಮೊದಲಿಗೆ ನೆಮ್ಮದಿ, ಆರೋಗ್ಯ, ಆಯಸ್ಸನ್ನು ಕೊಡಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.